ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಸಮಿತಿ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ದಲಿತರ ಮುಂದಿರುವ ಸವಾಲುಗಳು ವಿಚಾರ ಸಂಕಿರಣ ಕಾರ್ಯಕ್ರಮ ಇಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಉರಿಲಿಂಗ ಪೆದ್ದಿಮಠ ರವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷರಾದ ಮಲ್ಲಪ್ಪ ಹೊಸಮನಿ ಹಾಗೂ ದಲಿತ ಪ್ಯಾಂಥರ್ ಜಿಲ್ಲಾ ವಿದ್ಯಾರ್ಥಿಗಳ ಒಕ್ಕೂಟ ಅಧ್ಯಕ್ಷರಾದ ದಿನೇಶ್ ಮುಘ ಹಾಗೂ ಕಾಳಗಿ ತಾಲೂಕು ಅಧ್ಯಕ್ಷರಾದ ಪ್ರದೀಪ್ ಡೊಣ್ಣೂರು, ಸಮಾಜದ ಮುಖಂಡರು ಹಾಗೂ ಸಮಾಜದ ಹೋರಾಟಗಾರರಾದ ವಿದ್ಯಾಧರ್ ಕಾಂಬಳೆ, ರಾಜ್ಕುಮಾರ್ ಹೊಳಕರ್, ಮರೆಪ್ಪ ಚಲವಾದಿ, ಭೀಮಾಶಂಕರ್ ದಂಡೇನ್ಕರ್, ಸತೀಶ್ ಹುಗ್ಗಿ ಹಾಗೂ ಇನ್ನುಳಿದ ಹಲವಾರು ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹೊಸ ಬಸ್ ಮಾಡಿದ್ರೆ ಪೂನಾದಲ್ಲಿ ಬಾಜಿರಾಯ ಹೊರಡಿಸಿದಂತ ಆದೇಶ ಏನಂದ್ರೆ ಹೊಸ ಬಟ್ಟೆ ಪರ್ಚೇಸ್ ಮಾಡಿದ್ರೆ ಅಪ್ಪಿ ಮಧ್ಯೆ ಕರೆದು ಧೂಳು ಹಂಚ್ಕೊಡ್ಬೇಕು. ನೀವು ಓದ್ಬೇಕು ದ ಸ್ಟಂಡನ್ ರಿಪೋರ್ಟ್ಸ್ ಆಫ್ ಬ್ಯಾಟಲ್ ಆಫ್ ಭೀಮಾ ಕೋರೆಗಾಂವ್. ಯಾಕೆ ಅವ್ರು ಸಿಗದೇ ಇದ್ರು, ಯಾಕೆ ಅವರು ತಲವಾರಲ್ಲಿ ಒಬ್ಬೊಬ್ಬ 60 ತಲೆಗಳನ್ನ ಕೊಚ್ಚಿದ್ರು ಅಂದ್ರೆ ಅವ್ರಿಗೆ ಎಷ್ಟು ರೋಷ ಇತ್ತು, ಕಿಚ್ಚಿತ್ತು ಗೊತ್ತೇನ್ರಿ ಅವ್ರಿಗೆ. ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಕಣ್ಣೆದುರಿಗೆ ರೇಪ್ ಮಾಡಿ ಬೇಡಪ್ಪ. ಯಾವ ಸಂವಿಧಾನ ಜಾರಿಯಾಗಿದೆ ಬಹಳ ದೊಡ್ಡ ಭಾಷಣ ಮಾಡ್ತೀವಿ. ನವೆಂಬರ್ 26 ಜನವರಿ 26ಕ್ಕೆ ಕರ್ನಾಟಕ ಸರ್ಕಾರದವ್ರು ಏನ್ ಭಾಷಣ ಬಿಗಿದ್ರಲ್ಲ, ಹುಬ್ಳಿಯಲ್ಲಿ ತಾನು ಎಷ್ಟು ಮಗಳು ಸರ್ ಗರ್ಭಿಣಿ ಮಗಳನ್ನ ಕತ್ತರಿಸಾಕ್ತಾನೆ ಅಪ್ಪ. ಅವನು ಹೇಳ್ತಾನೆ, ನನಗೆ ನನ್ನ ಮಗಳು ಮುಖ್ಯ ಅಲ್ಲ, ನಾನು ಬೀದಿಯಲ್ಲಿ ತಲೆ ಎತ್ಕೊಂಡು ಓಡಾಡಬೇಕು. ನನ್ನ ಮಗಳು ನನಗೆ ಇಂಪಾರ್ಟೆಂಟ್ ಅಲ್ಲ, ತನ್ನ ರಕ್ತವನ್ನು ಹಂಚಿಕೊಂಡಂತ ಮಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನಗೆ ಬೀದಿಲಿ ತಲೆ ಎತ್ಕ ತಿರುಗ್ಬೇಕಂದ್ರೆ ಇದಕ್ಕೆ ಪ್ರೇರಕ ಶಕ್ತಿ ಯಾವ ಸಂವಿಧಾನಪ್ಪ? ಇದಕ್ಕೆ ಪ್ರೇರಣೆ ಯಾವ ಸಂವಿಧಾನ? ಅಂಬೇಡ್ಕರ್ ಸಂವಿಧಾನದಲ್ಲಿ 18 ವರ್ಷ ತುಂಬಿದವಳು 21 ವರ್ಷ ತುಂಬಿದವನು ಏನ್ ಬೇಕಾದ್ರು ಮಾಡಬಹುದು. ಯಾವ ಸಂವಿಧಾನ ಅದು ಅಲ್ವಾ? ಅಲ್ಲಿ ಹುಬ್ಳಿ ಅವನ ಹೇಳೋ ಸಂವಿಧಾನ ಯಾವುದು? ನಮ್ಮ ಕಣ್ಮುಂದೆ ಇದೆ. ಇಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಮನುಷ್ಯ ಜೀವಂತ ಇಲ್ಲ, ಜಾತಿಗಳ ಜೀವಂತ ಇವೆ. ಕಾಸ್ಟ್ ಇಸ್ ಎ ನೇಷನ್. ದೇಶ ಮನುಷ್ಯರಿಂದ ಉಸಿರಾಡ್ತಿಲ್ಲ, ಜಾತಿಗಳಿಂದ ಉಸಿರಾಡ್ತೀವಿ. ಅದಕ್ಕೆ ದಲಿತ ಪ್ಯಾಂಥರ್ಸ್ ಅವರು ಮಾಡಬೇಕಾದಂತ ವಿಜಯೋತ್ಸವ ಯಾವುದು? ನಾನು ಮೊನ್ನೆ ಯಾವುದೋ ಅಮೀನ್ಮಠ ಸರ್, ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ. ಅಲ್ಲೇನ್ ಬರ್ದವ್ರು ಅಂದ್ರೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತ ಬರ್ದಿಲ್ಲ. ರಾಷ್ಟ್ರಧ್ವಜ, ಸಂವಿಧಾನ, ಅಂಬೇಡ್ಕರ್ ಇವು ಮೂರೇ ದೇಶ ಅಲ್ಲ. ಮತ್ ದೇಶ ಯಾವುದು ದೇಶ? ಆಯ್ತಪ್ಪ, ಈಗ ನೀವು 60-40 ಸೈಟ್ ತಗೋತೀರಲ್ಲ, ಸಾಲ ಮಾಡಿ ಬ್ಯಾಂಕಲ್ಲಿ, ಯಾರನ್ನ ಕರೀತೀರಿ ಪೂಜೆಗೆ? ಯಾರನ್ನ ಕರೀತೀರಿ? ನೀವು ಕಟ್ಟಿರೋ ತಾಳಿ ಕಟ್ಕೊಂಡು ಹೆಂಗಸನ್ನ ತಾಳಿ ಕಟ್ಕೊಂಡು ಮಕ್ಳು ಉಡ್ಸ್ಬಿಟ್ಟು ಹೆಸರು ಕಟ್ಟಕ್ಕೆ ಯಾರ ಹತ್ರ ಹೋಗ್ತೀರಿ ನೀವು? ಯಾವ ಸಂವಿಧಾನ ಜಾರಿ ಮಾಡ್ತೀರಿ ನೀವು? ಯಾವ ಸಂವಿಧಾನ ಅಡಿಯಲ್ಲಿದ್ದೀರಿ? ಮನೆಯಲ್ಲಿ ಮನುವಾದ, ಬೀದಿಯಲ್ಲಿ ಭೀಮವಾದ. ಬೀದಿಯಲ್ಲಿ ಭೀಮವಾದ ಹೇಳೋದು, ಮನೆಯಲ್ಲಿ ಮನುವಾದ ಅನುಸರಿಸಿದ್ರೆ ನೀವು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸೈನಿಕರು ಸಿದ್ಧನಾಗ್ಲಿ ಅಥವಾ ಯಾರೇ ಆಗಲಿ ಹೆಸರು ಲಾಯಕ್ಕೆ ರೀ. ಅವರು ಯಾಕೆ ಅಷ್ಟು ಸಿಡಿದ್ರು ಭೀಮಾನ ಸಿದ್ಧನಾಕ ಅಂದ್ರೆ, ಹೆಣ್ಣು ಮಕ್ಕಳು